ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ದೇವಶೆಟ್ಟಹಳ್ಳಿ ಬಳಿ ಕರ್ನಾಟಕ ಮೂಲದ ರಿವರ್ ಮೊಬಿಲಿಟಿ ಕಂಪನಿ ತಯಾರಿಸಿರುವ ಯಮಹಾ EC06 ವಿದ್ಯುತ್ ಚಾಲಿತ ಬೈಕನ್ನು ಯಮಹಾ ಕಂಪನಿಗೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾದ MB ಪಾಟೀಲ್, ಶಾಸಕ ಶರತ್ ಬಚ್ಚೇಗೌಡರು ನೆರವೇರಿಸಿದರು. ರಿವರ್ ಕಂಪನಿಯ ಎಲೆಕ್ಟ್ರಿಕ್ ವಾಹನಗಳನ್ನು ಜಪಾನ್ನ ಯಮಹಾ ಕಂಪನಿಗೆ ಹಸ್ತಾಂತರ ಮಾಡಿದ ಬಳಿಕ ಸಚಿವ MB ಪಾಟೀಲ್ ರವರು ಮಾತನಾಡ್ತಾ, ಯಮಹಾ ಪ್ರತಿಷ್ಠಿತ ಕಂಪನಿಯಾಗಿದ್ದು ಕರ್ನಾಟಕದ ರಿವರ್ ಕಂಪನಿಯು ಎಲೆಕ್ಟ್ರಿಕ್ ಗಾಡಿಗಳನ್ನು ಉತ್ಪಾದನೆ ಮಾಡಿ ಯಮಹಾ ಕಂಪನಿಗೆ ಹಸ್ತಾಂತರ ಮಾಡುತ್ತಿರುವುದು ಕರ್ನಾಟಕದ ಒಂದು ಮೈಲಿಗಲ್ಲಾಗಿದೆ. ಪ್ರಮುಖವಾಗಿ EV ಉದ್ಯಮದಲ್ಲಿ ಸಾಕಷ್ಟು ಬೇಡಿಕೆ ಸಹ ಇದ್ದು, ಈ ರೀತಿಯ EV ಗಾಡಿಗಳ ತಯಾರಿಕೆಯಿಂದ ರಾಜ್ಯದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯಾಗಲಿದೆ. ಪ್ರಮುಖವಾಗಿ ಸ್ಥಳೀಯವಾಗಿ ಸಾಕಷ್ಟು ಉದ್ಯೋಗ ಸಹ ಲಭ್ಯವಾಗಲಿದೆ. ಆದ್ದರಿಂದ ಹೊಸಕೋಟೆಯಲ್ಲಿ ತಯಾರು ಮಾಡಿರುವಂತಹ ಈ ವಾಹನಗಳು ದೇಶ ವಿದೇಶಗಳಿಗೂ ಸಹ ಮುಂದಿನ ದಿನಗಳಲ್ಲಿ ರಫ್ತಾಗಲಿ ಅಂತ ತಿಳಿಸಿದ್ರೆ, ಶಾಸಕ ಶರತ್ ಬಚ್ಚೇಗೌಡರು ಸಹ ಮಾತನಾಡಿ, ರಿವರ್ ಎಂದು ಹೆಸರಿಟ್ಟಿರುವ ರಿವರ್ ಕಂಪನಿ ನದಿಯಂತಾಗಿದ್ದು ಯಮಹಾ ಎಂಬ ಸಮುದ್ರವನ್ನ ಸೇರುತ್ತಿದೆ. ಮುಂದಿನ ದಿನಗಳಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ ಸಹ ಹೊಸಕೋಟೆಯಿಂದ ಗಾಡಿಗಳು ರಫ್ತಾಗಲಿ ಅಂತ ಶುಭವನ್ನ ಹಾರೈಸಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಯಮಹಾ ಇಂಡಿಯಾ ಅಧ್ಯಕ್ಷ ಜಿಮ್ ಅಯೋಟೋ, ಕೈಗಾರಿಕಾ ಇಲಾಖೆ ಆಯುಕ್ತೆ ಗುಂಜನ್ ಕೃಷ್ಣ, ರಿವರ್ CEO ಅರವಿಂದಮಣಿ, ಸಹ ಸಂಸ್ಥಾಪಕ ವಿಪಿನ್ ಜಾರ್ಜ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು EV ವಾಹನಗಳನ್ನ ಪ್ರತಿಷ್ಠಿತ ಯಮಹಾ ಕಂಪನಿಗೆ ಹಸ್ತಾಂತರ ಮಾಡುವ ಕಾರ್ಯವನ್ನ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದ ಹೊಸಕೋಟೆಯ ಹೆಮ್ಮೆಯ ಒಂದು ಇಂಡಸ್ಟ್ರಿ ಆದಂತ ರಿವರ್ ಮೊಬಿಲಿಟಿ ಇವತ್ತು ನಮ್ಮವರೇ ಇದನ್ನ ಪ್ರಾರಂಭ ಮಾಡಿ ಫಸ್ಟ್ ಜನರೇಷನ್ ದಿವಸ ಸ್ನೇಹಿತರು ಭಾರತ ದೇಶದಲ್ಲಿ ಒಂದು ದೊಡ್ಡದಾದಂತ ಯಶಸ್ವಿಯಾದಂತ ಒಂದು ಇವತ್ತು ಒಂದು ಐತಿಹಾಸಿಕ ಕ್ಷಣ ಇದೆ. ಯಾಕಂದ್ರೆ ರಿವರ್ ಮೊಬಿಲಿಟಿ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈಗ ಜಪಾನಿನ ಪ್ರತಿಷ್ಠಿತ ಕಂಪನಿ, ಜಾಗತಿಕ ಕಂಪನಿ ಆದಂತ ಯಮಾ ಜೊತೆ ಒಂದು ಸಹಭಾಗಿತ್ವದಲ್ಲಿ ವೆಹಿಕಲ್ ಅನ್ನ ಯಮಾ ಜೊತೆಗೆ ಇದ್ದಾರೆ. ಬರುವಂತ ದಿವಸದಲ್ಲಿ ಭಾರತ ದೇಶ ಅಷ್ಟೇ ಅಲ್ಲ, ಯಮಾ ಜೊತೆಗೆ ನುಡಿದ ರಾಷ್ಟ್ರಗಳು, ಬೇರೆ ರಾಷ್ಟ್ರಗಳಿಗೂ, ಶ್ರೀಲಂಕಾ, ಬೇರೆ ಬೇರೆ ರಾಷ್ಟ್ರಗಳಿಗೂ, ರಾಷ್ಟ್ರಗಳ ಜೊತೆಗೆ ಒಂದೊಂದು ದಿವಸ ಅವರ ಆಶಯ ಆಗಿದೆ. ಯುರೋಪಿಯನ್ ರಾಷ್ಟ್ರ, ಅಮೆರಿಕನ್ ರಾಷ್ಟ್ರ, ಜಪಾನ್ಗೂ ಕೂಡ ಇವತ್ತು ದಿವಸ ಇಲ್ಲಿಂದ ಹೊಸಕೋಟೆಯಿಂದ ಹೋಗ್ಬೇಕು ಅಂತ ಹೇಳಿ ಇವತ್ತು ಮಾಡಿದ್ದಾರೆ. ಬೈಕ್ ಇನ್ ಹೊಸಕೋಟೆ ಅಂತಾನೆ ಇದು ಮಾಡಿದ್ರು. ಹೀಗಾಗಿ ನಾನು ಅವ್ರಿಗೆ ಬಹಳ ಹೆಮ್ಮೆ, ನಮ್ಗೆ ಈ ಕಂಪನಿ ನಮ್ಮವರೇ, ನಮ್ಮ ಯುವಕರು ಇವತ್ತು ದಿವಸ ಇಷ್ಟು ಕಷ್ಟಪಟ್ಟು ಈ ಕಂಪನಿಯನ್ನ ಮಾಡಿ ಯಶಸ್ವಿ ಆಗ್ತಾರೆ. ಕರ್ನಾಟಕ ರಾಜ್ಯ ಎಲ್ಲಾ ರೀತಿಯ ಇಂಡಸ್ಟ್ರಿಯಲಿಸ್ಟ್ ಆಗಿ ಮತ್ತು ಅವರ ಒಂದು ಬಾಕಿ ಒಬ್ಬ ಒಳ್ಳೆಯ ಶಾಸಕರು, ಪ್ರಗತಿಪರ ಶಾಸಕರು ಜೊತೆಗಿದ್ದಾರೆ. ಎಲ್ಲರೂ ಕೂಡಿ ನಮ್ಮ ಗುಂಜನ್ ಕೃಷ್ಣ ಅವರಿದ್ದಾರೆ, ಗಣೇಶ್ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಕುಡ್ಕೊಂಡು ದಿವಸ ಏನು ಅಗತ್ಯ ನೆರವು ಬೇಕು ಎಲ್ಲಾ ನೆರವನ್ನ ಕೊಡ್ತೇವೆ. ಇದು ಹೆಮ್ಮರವಾಗಿ ಬೆಳಿಬೇಕು. ಇವತ್ತು ನಮ್ಮ ಶಾಸಕರು ಹೇಳಿದ್ರು, ರಿವರ್ ಅಂದ್ರೆ ನದಿ ಹೋಗಿ ಸಮುದ್ರ ಆಗ್ಬೇಕು. ಆ ಸಮುದ್ರ ಆಗ್ಲಿಕ್ಕೆ ಎಲ್ಲಾ ರೀತಿಯ ರಿವರ್ ಟು ಬಿ ಓಷಿಯನ್, ಆ ರೀತಿ ಆಗ್ಲಿಕ್ಕೆ ಎಲ್ಲಾ ರೀತಿಯ ದಿವಸ ಒಂದು ಬೆಂಬಲವಾಗಿ ನಮ್ಮ ಸರ್ಕಾರ ಬೆನ್ನೆಲುಬಿಗೆ ನಿಲ್ತಿದೆ. ಮತ್ತೆ ವಿಶೇಷವಾಗಿ ರಿವರ್ ಬೇರೆ ಬೇರೆ ಕಡೆ ಹೋಗಿ ಸ್ಥಾಪನೆ ಮಾಡ್ಕೋಬಹುದಾಗಿತ್ತು. ಆದರೆ ಇವತ್ತು ಅರವಿಂದ್ ಅವರು ಮತ್ತು ವಿಪಿನ್ ಅವರು ಹೊಸಕೋಟೆ ತಾಲೂಕನ್ನ ತಮ್ಮ ಒಂದು ಸಂಸ್ಥೆಗೆ ಮನೆ ಮಾಡಿಕೊಂಡಿರೋದಕ್ಕೆ ಅವರಿಬ್ಬರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ರಿವರು ಯಮಹಾ ಸಂಸ್ಥೆಯ ಒಂದು ಒಡಂಬಡಿಕೆ ಆಗ್ತಾ ಇದೆ. ದೇರ್ ಇಸ್ ಅ ಪಾರ್ಟ್ನರ್ಶಿಪ್ ಬಿಟ್ವೀನ್ ರಿವರ್ ಅಂಡ್ ಯಮಹಾ. ಸೊ ಐ ಥಾಟ್ ವಾಟ್ ಕುಡ್ ಐ ಸೇ ಅಂತಂದ್ರೆ, ನದಿ ಬಂದು ಸಮುದ್ರನ ಸೇರಿದೆ. ದ ರಿವರ್ ಹ್ಯಾಸ್ ಜಾಯಿಂಟ್ ದ ಸೀ ವಿಚ್ ಇಸ್ ನದಿಯಾಗಿ ಪ್ರಾರಂಭ ಆಗಿ ಬಂದು ನದಿ ಇವತ್ತು ಸಮುದ್ರನ ಸೇರಿದೆ. ಸಮುದ್ರನ ಸೇರಿ ಇವತ್ತು ಏನು ನದಿ ಇವತ್ತು ಬರೀ ಕರ್ನಾಟಕ, ಬೆಂಗಳೂರು, ಹೊಸಕೋಟೆ ಅಲ್ಲ,
ಮುಂದಿನ ದಿನಗಳಲ್ಲಿ ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ ಮತ್ತು ನಮ್ಮ ಸಚಿವರು ಹೇಳಿದಂಗೆ UK, ಯುನೈಟೆಡ್ ಸ್ಟೇಟ್ಸ್, ಯುರೋಪ್ ಇವೆಲ್ಲವಕ್ಕೂ ಕೂಡ ಪಾದಾರ್ಪಣೆ ಮಾಡೋದಕ್ಕೆ, ನದಿ ಮತ್ತು ಸಮುದ್ರನ ಸೇರಿದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಅಭಿನಂದನೆಗಳು, ಜೋರಾದ ಚಪ್ಪಾಳೆಯಿಂದ ತಮ್ಮೆಲ್ಲರ ಒಂದು ದೊಡ್ಡ ಸಾಧನೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ನರೇಂದ್ರ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಯಾಕಂದರೆ ಹೊಸ ಇಟ್ಸ್ ನ್ಯೂ ಕಾನ್ಸೆಪ್ಟ್. ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂತ ನೋಡಿದ್ದೀವಿ, ಯುಟಿಲಿಟಿ ವೆಹಿಕಲ್ಸ್ ಅಂತ ಕಾರುಗಳಲ್ಲಿ ನೋಡಿದ್ದೀವಿ. ಆದರೆ ಟೂ ವೀಲರ್ಸಲ್ಲಿ ಯುಟಿಲಿಟಿ ವೆಹಿಕಲ್ನ ಮಾಡಬೇಕು ಅನ್ನೋ ಒಂದು ಕಲ್ಪನೆ, ದ ಥಾಟ್ ದಟ್ ದೇ ಶುಡ್ ಬಿ ಎ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಗಿವನ್ ಫಾರ್ ಟೂ ವೀಲರ್ಸ್.